ಸ್ನೇಹಿತರೆ, ಮೀಡಿಯಾ ಮಾಸ್ಟರ್ಸ್ಗೆ ಸ್ವಾಗತ ಸುಸ್ವಾಗತ. ಗೆಳೆಯರೆ, ನಿಮಗೆ ಅಪಮೃತ್ಯುವಿನ ಭಯ ಕಾಡ್ತಾ ಇದೆಯಾ? ನಿಮ್ಮ ಮನಸ್ಸಿಗೆ ನೆಮ್ಮದಿ ಇಲ್ವಾ? ಸಾವು ಯಾವಾಗ ಬಂದ್ಬಿಡುತ್ತೋ ಅನ್ನೋ ಆತಂಕ ನಿಮ್ಮನ್ನ ಭಯಭೀತಗೊಳಿಸ್ತಾ ಇದೆಯಾ? ಇಂಥ ಸಾಕಷ್ಟು ಮೃತ್ಯು ಭಯಗಳಿಗೆ ಅದೊಂದು ದೇವಾಲಯ ಪರಿಹಾರವನ್ನು ಕೊಡುತ್ತಂತೆ. ಅಲ್ಲಿಗೆ ಹೋಗಿ ಬಂದರೆ ಈ ಭಯಗಳೆಲ್ಲವೂ ದೂರ ಆಗತ್ವೆ ಅಂತ ಹೇಳ್ತಾರೆ. ಕಾಲಸಂಹಾರ ಮೂರ್ತಿಯಾಗಿ ಅಲ್ಲಿ ನೆಲೆ ನಿಂತಿರುವ ಪರಮೇಶ್ವರ ಅಕಾಲ ಮೃತ್ಯುವಿನ ಭಯವನ್ನು ಹೋಗಲಾಡಿಸ್ತಾನೆ ಅನ್ನೋ ನಂಬಿಕೆ ಲಕ್ಷಾಂತರ ಜನರಲ್ಲಿದೆ. ಆ ದೇವಾಲಯ ಇರೋ ಸ್ಥಳದಲ್ಲೇ ಮಾರ್ಕಾಂಡೇಯನನ್ನ ಪರಶಿವ ಯಮನಿಂದ ರಕ್ಷಿಸಿದ್ದ ಅಂತ ಸ್ಥಳ ಪುರಾಣ ಹೇಳುತ್ತೆ. ಚೋಳರು ನಿರ್ಮಿಸಿರುವ ಅತ್ಯದ್ಭುತವಾದ ದೇವಾಲಯಗಳಲ್ಲಿ ಒಂದು ಅನ್ನಿಸ್ಕೊಂಡಿರೋ ಈ ಆಲಯ ಇರೋದಿಲ್ಲಿ. ಇಲ್ಲಿನ ಶಿವನ ಬಗ್ಗೆ ಭಕ್ತರಿಗೆ ಯಾಕಿಷ್ಟೊಂದು ನಂಬಿಕೆ? ಇಲ್ಲಿನ ಶಿವನಿಗೆ ಅಮೃತ ಘಟೇಶ್ವರ ಅಂತ ಹೆಸರು ಬರೋದಕ್ಕೆ ಕಾರಣ ಏನು? ಶಿವನ ಜೊತೆ ವಿಷ್ಣುಮೂರ್ತಿಗೂ ಕೂಡ ಪೂಜೆ ಸಲ್ಲಿಸುವ ಈ ದೇವಾಲಯ ಭಾರತದಲ್ಲಿ ಶೈವ ವೈಷ್ಣವರ ನಡುವೆ ಕದನ ನಡೀತಿತ್ತು ಅನ್ನೋ ಸುಳ್ಳೊಂದರ ಪರದೆಯನ್ನ ಕಿತ್ತೆಸಿತಾ ಇದೆಯಾ? ಇಲ್ಲಿ ಕೇಳಿಬರೋ ವಿಭಿನ್ನ ಕಥೆಗಳು ಹೇಗಿವೆ ಅನ್ನೋದ್ರ ಬಗ್ಗೆ ಒಂದಷ್ಟು ಮಾಹಿತಿಯನ್ನ ನಾವಿಲ್ಲಿ ನೋಡೋಣ. ಗೆಳೆಯರೆ, ತಮಿಳುನಾಡಿನ ಆಡಳಿತಗಳು, ಅಲ್ಲಿನ ಸರ್ಕಾರಗಳ ಬಗ್ಗೆ ಒಂದಷ್ಟು ಜನಕ್ಕೆ ಬೇರೆಯದ್ದೇ ಆದ ಅಭಿಪ್ರಾಯಗಳಿರಬಹುದು. ಆದರೆ ಅಲ್ಲಿನ ದೇವಾಲಯಗಳು ಅವುಗಳನ್ನು ಸಂರಕ್ಷಿಸಿಕೊಂಡು ಬರ್ತಾ ಇರೋ ಪರಿ ಮಾತ್ರ ನಿಜಕ್ಕೂ ಹೆಮ್ಮೆ ಪಡುವಂಥದ್ದು. ಹೀಗಾಗಿನೇ ಕೇರಳವನ್ನು ದೇವರ ನಾಡು ಅಂತ ಕರೆದರೂ ಕೂಡ ದೇವಾಲಯಗಳ ನಾಡು ಅಂತ ಕರೆಸ್ಕೊಳ್ತಾ ಇರೋದು ತಮಿಳುನಾಡೆ. ಅದರಲ್ಲೂ ಕಾವೇರಿ ತೀರದಲ್ಲಿನ ದೇವಾಲಯಗಳ ಬಗ್ಗೆ ಅಂತೂ ಹೇಳೋದೇ ಬೇಡ. ಅವು ಒಂದಕ್ಕಿಂತ ಒಂದು ವಿಭಿನ್ನ. ಶ್ರೀರಂಗಂನ ರಂಗನಾಥ ಸ್ವಾಮಿ ದೇವಾಲಯ, ತಂಜಾವೂರಿನ ಬೃಹದೀಶ್ವರ ದೇವಾಲಯ, ಧಾರಾಸುರಂನ ಐರಾವತೇಶ್ವರ ದೇವಾಲಯ, ಚಿದಂಬರಂನ ನಟರಾಜ ಮಂದಿರ, ಹೀಗೆ ಹೇಳ್ತಾ ಹೋದ್ರೆ ಅವುಗಳ ಸಂಖ್ಯೆ 100-200 ದಾಟಿ ಮುಂದಕ್ಕೆ ಹೋಗುತ್ತೆ. ಅಲ್ಲಿನ ಪ್ರತಿಯೊಂದು ದೇವಾಲಯ ಕೂಡ ವಿಸ್ಮಯದ ಆಗರದಂತೆ ಗತ ಇತಿಹಾಸವನ್ನ ಇಂದಿನ ಪೀಳಿಗೆಗೆ, ಮುಂದಿನ ಪೀಳಿಗೆಗೆ ಮುಟ್ಟಿಸುವ ಕೆಲಸವನ್ನ ಮಾಡ್ತಾ ಇದೆ. ಅಂಥ ದೇವಾಲಯಗಳ ಸಾಲಿಗೆ ಸೇರುವ ಮತ್ತೊಂದು ದೇವಾಲಯವೇ ತಿರುಕ್ಕಡಿಯೂರ್ನ ಅಮೃತ ಘಟೇಶ್ವರ ಅಭಿರಾಮಿ ದೇವಾಲಯ. ಗೆಳೆಯರೆ, ನಿಮಗೆ ಮೊದಲೇ ಹೇಳಿದ ಹಾಗೆ ಈ ದೇವಾಲಯ ಅತ್ಯಂತ ವಿಭಿನ್ನ ಸ್ಥಳ ಪುರಾಣಗಳನ್ನು ಒಳಗೊಂಡಿದೆ. ಇಲ್ಲಿ ಕೇಳಿ ಬರೋದು ಒಂದೆರಡಲ್ಲ, ಬರೋಬ್ಬರಿ 3 ಸ್ಥಳ ಪುರಾಣಗಳು. ಮೊದಲನೆಯದ್ದು, ಇಲ್ಲಿನ ಶಿವನಿಗೆ ಅಮೃತ ಘಟೇಶ್ವರ ಅನ್ನೋ ಹೆಸರು ಯಾಕೆ ಬಂತು ಅನ್ನೋದಕ್ಕೆ ಒಂದು ಕಥೆ ಇದೆ. ದೇವದಾನವರು ಸೇರಿ ಅಮೃತಕ್ಕಾಗಿ ಸಮುದ್ರ ಮಥನವನ್ನ ಮಾಡ್ತಾ ಇದ್ದಾಗ ಸಾಗರದಿಂದ ಹಾಲಾಹಲ ಎದ್ದು ಬಂದು ಬಿಡುತ್ತೆ. ಅದು ಭಯಾನಕ ವಿಷ, ಇಡೀ ಜಗತ್ತನ್ನದು ಸುಟ್ಟು ಹಾಕುತ್ತೆ ಅನ್ನುವಾಗ ಆಪದ್ಬಾಂಧವನಂತೆ ಬಂದ ಪರಮೇಶ್ವರ ಆ ವಿಷವನ್ನು ಕುಡಿದು ಬಿಡ್ತಾನೆ. ಅದಾದ ಮೇಲೆ ಸಮುದ್ರದಿಂದ ಅಮೃತ ಬಂತು. ಆ ಅಮೃತಕ್ಕಾಗಿ ದೇವದಾನವರ ನಡುವೆ ಕಿತ್ತಾಟ ಶುರುವಾಯಿತು. ಇದೆಲ್ಲವನ್ನು ನೋಡಿದ ವಿನಾಯಕನಿಗೆ ಸಿಟ್ಟು ಬಂತು. ಬಾರದೇ ಇರುತ್ತಾ ಮತ್ತೆ? ಹಾಲಾಹಲ ಬಂದಾಗ ಅದು ನಮಗೆ ಬೇಕು ಅಂತ ಯಾರೂ ಕಿತ್ತಾಡಲಿಲ್ಲ. ಆಗ ಅವರಿಗೆ ಪರಮೇಶ್ವರ ನೆನಪಾದ. ಈಗ ಅಮೃತ ಬಂದಿದೆ, ಇವರಿಗೆ ಯಾರ ನೆನಪೂ ಇಲ್ಲ. ಅಮೃತಕ್ಕಾಗಿ ಕಿತ್ತಾಡ್ತಾ ಇದ್ದಾರೆ. ಕಷ್ಟ ಬಂದಾಗ ದೇವರು, ಸುಖ ಬಂದಾಗ ಸ್ವಾರ್ಥ. ಸಿಟ್ಟು ಮಾಡಿಕೊಂಡ ಗಣೇಶ ಆ ಅಮೃತ ಕಲಶವನ್ನ ಅಲ್ಲಿಂದ ಈಗ ಅಮೃತ ಘಟೇಶ್ವರ ದೇವಾಲಯ ಇರುವಲ್ಲಿಗೆ ತಂದನಂತೆ. ಆ ಬಳಿಕ ಅಲ್ಲಿ ಶಿವಲಿಂಗವನ್ನ ಪ್ರತಿಷ್ಠಾಪಿಸಿ ಅದನ್ನು ಪೂಜಿಸ್ತಾ ಒಂದಷ್ಟು ಅಮೃತದಿಂದ ಶಿವನ ಲಿಂಗಕ್ಕೆ ಅಭಿಷೇಕ ಮಾಡಿದಂತೆ ವಿಘ್ನ ವಿನಾಶಕ ವಿನಾಯಕ. ಹೀಗಾಗಿ ಇಲ್ಲಿನ ಶಿವಲಿಂಗದ ಮೇಲೆ ಅಮೃತ ಬಿದ್ದ ಕಾರಣದಿಂದ ಇದಕ್ಕೆ ಅಮೃತ ಘಟೇಶ್ವರ ಅನ್ನೋ ಹೆಸರು ಬಂತು ಅನ್ನೋದು ಸ್ಥಳ ಪುರಾಣ. ಇನ್ನು ಮತ್ತೊಂದು ಸ್ಥಳ ಪುರಾಣದ ಪ್ರಕಾರ ಮಾರ್ಕಾಂಡೇಯ ಮಹರ್ಷಿಗೆ ಶಿವ ಕರುಣಿಸಿ ಆಯುರ್ದಾನವನ್ನು ನೀಡಿದ ಕ್ಷೇತ್ರ ಇದು. ನಿಮಗೆ ಮಾರ್ಕಾಂಡೇಯ ಮಹರ್ಷಿಗಳ ಬಗ್ಗೆ ಗೊತ್ತಿರಬೇಕಲ್ವಾ? ಮೃಕಂಡು ಹಾಗೂ ಮರುದ್ಮತಿ ಅನ್ನೋ ಋಷಿ ದಂಪತಿಗೆ ಎಷ್ಟು ವರ್ಷ ಆದರೂ ಮಕ್ಕಳಾಗಲಿಲ್ಲ. ಹೀಗಾಗಿ ಮೃಕಂಡು ಶಿವನನ್ನು ಕುರಿತು ತಪಸ್ಸು ಮಾಡ್ತಾನೆ. ಆತನ ಕಠೋರ ತಪಸ್ಸಿಗೆ ಮೆಚ್ಚಿದ ಶಿವ 100 ವರ್ಷ ಜೀವಿಸುವ ಮತಿಹೀನ ಮಗು ಬೇಕಾ ಅಥವಾ ಸಕಲ ವಿದ್ಯೆಗಳಲ್ಲೂ ಪಾರಂಗತನಾದ ಅಲ್ಪಾಯುಷಿಯಾದ ಮಗ ಬೇಕಾ ಅಂತ ಕೇಳಿದಂತೆ. ಅಪ್ರಯೋಜಕನಾದ ದೀರ್ಘಾಯುಷ್ಯನ್ನ ಭೂಮಿಗೆ ತಂದು ಮಾಡೋದಾದ್ರೂ ಏನು, ಅಲ್ಪಾಯುಷಿಯಾದರೂ ಸರಿ, ಉತ್ತಮ ಸಂತಾನವನ್ನ ಕರುಣಿಸುವಂತ ಶಿವನನ್ನ ಪ್ರಾರ್ಥಿಸ್ತಾನೆ ಮೃಕಂಡು ಮಹರ್ಷಿ. ಮುಗುಳ್ನಕ್ಕ ಶಿವ ತಥಾಸ್ತು ಅಂದ. ಆ ದಂಪತಿಗೆ ಪುತ್ರ ಸಂತಾನ ಆಯಿತು. ಆ ಮಗುವಿಗೆ ಮಾರ್ಕಾಂಡೇಯ ಅಂತ ಹೆಸರಿಟ್ರು. ಮೃಕಂಡುವಿನ ಮಗ, ಹೀಗಾಗಿ ಅವನು ಮಾರ್ಕಾಂಡೇಯನಾದ. ಆ ಮಗು ಬೆಳೆದು ಸಕಲ ವಿದ್ಯೆಗಳಲ್ಲಿ ಪಾರಂಗತನಾಗ್ತಾನೆ. ಅಷ್ಟರಲ್ಲಿ ಅವನಿಗೆ 16 ವರ್ಷ ತುಂಬುತ್ತೆ. ತಂದೆ ಮೃಕಂಡು ಮಗನಿಗೆ ಎಲ್ಲ ವಿಷಯವನ್ನು ತಿಳಿಸಿ, ಮಗು ನೀನು ಅಲ್ಪಾಯು ಅನ್ನೋದನ್ನು ಕೂಡ ತಿಳಿಸ್ತಾನೆ.
ಜೊತೆಗೆ ಮಗ ಇನ್ನು ಬಹಳ ದಿನ ಬದುಕೋದಿಲ್ಲ ಅನ್ನೋದು ಗೊತ್ತಿದ್ದ ಆ ತಾಯಿ ಅಗಲಿಕೆಯ ನೋವನ್ನು ಅನುಭವಿಸೋದಕ್ಕೆ ಶುರು ಮಾಡ್ತಾಳೆ. ತಾಯಿಯ ಕಣ್ಣೀರನ್ನು ನೋಡಲಾಗದ ಮಗ ಮಾರ್ಕಾಂಡೇಯ ಶಿವನನ್ನ ಕುರಿತು ಕಠಿಣ ತಪಸ್ಸು ಮಾಡೋದಕ್ಕೆ ಹೊರಟು ಬಿಡ್ತಾನೆ. ಹಾಗೆ ಹೊರಟ ಮಾರ್ಕಾಂಡೇಯ ಬಂದಿದ್ದು ಇದೇ ಅಮೃತ ಘಟೇಶ್ವರ ದೇವಾಲಯಕ್ಕೆ. ಅಲ್ಲಿ ಆ ಮಗುವಿನ ಆಯಸ್ಸಿದ್ದೇ ಅಷ್ಟು. ಹೀಗಾಗಿ ಆ ಬಾಲಕನನ್ನ ಕರೆದೊಯ್ಯೋದಕ್ಕೆ ಯಮಧರ್ಮ ಅಲ್ಲಿಗೆ ಬಂದ. ತಪೋನಿರತ ಮಾರ್ಕಾಂಡೇಯ ಶಿವಲಿಂಗವನ್ನು ಗಟ್ಟಿಯಾಗಿ ತಬ್ಬಿ ಹಿಡಿದು ಧ್ಯಾನಾಸಕ್ತನಾಗಿದ್ದ. ಹೀಗಾಗಿ ಯಮಪಾಶ ಕೂಡ ಅಲ್ಲವನ ಜೀವವನ್ನು ಸೆಳೆಯೋದರಲ್ಲಿ ವಿಫಲವಾಯಿತು. ಇದರಿಂದ ಕೋಪಗೊಂಡ ಯಮಧರ್ಮ ಶಿವಲಿಂಗದ ಸಮೇತ ಮಾರ್ಕಾಂಡೇಯನನ್ನ ಸೆಳೆಯೋದಕ್ಕೆ ಪಾಶವನ್ನು ಬೀಸ್ತಾನೆ. ಯಮನ ಈ ಕೃತ್ಯದಿಂದ ಕೋಪಗೊಂಡ ಶಿವ ಯಮನನ್ನ ಶಿಕ್ಷಿಸ್ತಾನೆ ಹಾಗೂ ಮಾರ್ಕಾಂಡೇಯನಿಗೆ ಚಿರಂಜೀವಿಯಾಗುವಂತೆ ವರವನ್ನು ಕೊಡ್ತಾನೆ ಶಿವ. ಇದು ಮಾರ್ಕಾಂಡೇಯ ಸಾವನ್ನ ಗೆದ್ದು ಅಮರತ್ವವನ್ನು ಪಡೆದ ಕ್ಷೇತ್ರ ಅಂತ ಹೇಳುತ್ತೆ ಸ್ಥಳ ಪುರಾಣ. ಇನ್ನು ಮೂರನೇ ಕಥೆ 16ನೇ ಶತಮಾನಕ್ಕೆ ಸಂಬಂಧಪಟ್ಟಿದ್ದು. ಅವತ್ತಿಗೆ ದೇವಿ ಅಭಿರಾಮಿ ಅಂದರೆ ಪಾರ್ವತಿ ಮಾತೆಯನ್ನು ಪೂಜಿಸುವ ಪ್ರಚಂಡ ಭಕ್ತನೊಬ್ಬ ಈ ದೇವಾಲಯದಲ್ಲಿದ್ದಂತೆ. ಅವನನ್ನು ಸುಬ್ರಹ್ಮಣ್ಯ ಅಂತ ಅಲ್ಲಿನ ಜನ ಕರೀತಿದ್ರು. ಅವನ ಕಣ್ಣಿಗೆ ಪ್ರತಿಯೊಬ್ಬ ಮಹಿಳೆ ಕೂಡ ತಾಯಿ ಪಾರ್ವತಿಯ ಸ್ವರೂಪದಂತೆ ಕಾಣ್ತಿದ್ಲಂತೆ. ಹೀಗಾಗಿ ದೇವಾಲಯಕ್ಕೆ ಬರೋ ಮಹಿಳೆಯರನ್ನ ಅವನು ಪಾರ್ವತೀ ದೇವಿ ಅಂತಲೇ ಪೂಜಿಸ್ತಾ ಇದ್ದ. ಅವನ ಈ ವರ್ತನೆಯಿಂದ ಅಲ್ಲಿನ ಸಾಕಷ್ಟು ಜನ ಇವನಿಗೆ ತಲೆ ಕೆಟ್ಟಿದೆ ಅಂದ್ಕೊಂಡ್ರು. ಮತ್ತೆ ಕೆಲವರು ಅವನು ಭಕ್ತಿಯ ಪರಾಕಾಷ್ಠೆಯನ್ನು ತಲುಪಿರೋದ್ರಿಂದ ಹೀಗೆಲ್ಲ ಆಡ್ತಿದ್ದಾನೆ ಅಂತ ಮಾತಾಡ್ಕೊಂಡ್ರು. ಇಂಥ ಹೊತ್ತಲ್ಲಿ ಅಲ್ಲಿನ ರಾಜ ದೇವಾಲಯಕ್ಕೆ ಬಂದ. ರಾಜ ಬಂದಾಗ ಕೂಡ ಸುಬ್ರಹ್ಮಣ್ಯ ತಾಯಿ ಪಾರ್ವತಿಯ ಆರಾಧನೆಯನ್ನೇ ಮಾಡ್ತಾ ಇದ್ದ. ಅವನು ರಾಜನ ಕಡೆಗೆ ಗಮನ ಕೊಡಲಿಲ್ಲ. ಇದರಿಂದ ಸಹಜವಾಗಿ ರಾಜನಿಗೆ ಕೋಪ ಬಂತು. ಈ ಸುಬ್ರಹ್ಮಣ್ಯ ಒಂದೇ ಒಂದು ತಪ್ಪು ಮಾಡಲಿ ಅಂತ ಕಾಯ್ತಿದ್ದ ರಾಜ. ಅವನಿಗೆ ಇವನ ಮೇಲೆ ಜನ ಇಟ್ಟಿದ್ದ ವಿಭಿನ್ನ ನಂಬಿಕೆಗಳನ್ನು ಪರೀಕ್ಷೆ ಮಾಡಬೇಕಿತ್ತು. ಒಂದು ದಿನ ಈ ಸುಬ್ರಹ್ಮಣ್ಯ ತಾಯಿ ಪಾರ್ವತಿಯ ನಾಮಸ್ಮರಣೆಯಲ್ಲಿ ತೊಡಗಿದ್ದ. ಅದು ಅಮಾವಾಸ್ಯೆಯ ಮರುದಿನವಾಗಿತ್ತು. ಕಾಲದ ಅರಿವು ಕೂಡ ಇಲ್ಲದ ಈ ಸುಬ್ರಹ್ಮಣ್ಯ ಇವತ್ತು ಪೌರ್ಣಮಿ ಅಂತ ಬಾಯಿ ತಪ್ಪಿ ಹೇಳಿಬಿಟ್ಟ. ರಾಜನಿಗೆ ಅಷ್ಟು ಸಾಕಿತ್ತು. ನೀನಿವತ್ತು ಹುಣ್ಣಿಮೆಯ ಚಂದ್ರನನ್ನು ತೋರಿಸದೇ ಇದ್ರೆ ನಿನಗೆ ಶಿಕ್ಷೆ ಕಟ್ಟಿಟ್ಟ ಬುತ್ತಿ ಅಂತ ಹೇಳಿದ್ನಂತೆ ರಾಜ. ಹೀಗೆ ತಾನು ದೇವಿಯ ನಾಮಸ್ಮರಣೆಯ ಸಂದರ್ಭದಲ್ಲಿ ಮಾಡಿದ ತಪ್ಪು ಸುಬ್ರಹ್ಮಣ್ಯನಿಗೆ ಗೊತ್ತಾಯಿತು. ಆ ಬಳಿಕ ಅವನು ದೇವಿಯನ್ನು ಪ್ರಾರ್ಥಿಸೋದಕ್ಕೆ ಶುರು ಮಾಡ್ದ. ಆಗ ಪಾರ್ವತಿ ಮಾತೆಯ ವಜ್ರದ ಮೂಗಿನ ನತ್ತು ಹೊಳೆಯುವ ಚಂದ್ರನಂತೆ ಕಾಣೋದಕ್ಕೆ ಶುರು ಮಾಡ್ತಂತೆ. ರಾಜ ಸುಬ್ರಹ್ಮಣ್ಯನ ಭಕ್ತಿಯ ಶಕ್ತಿಗೆ ಬೆರಗಾಗಿ ಅವನಿಗೆ ಶರಣಾಗಿ ಹೋಗ್ತಾನೆ. ಆನಂತರ ಜನ ಈ ಸುಬ್ರಹ್ಮಣ್ಯನನ್ನ ಅಭಿರಾಮಿ ಭಟ್ಟರ್ ಅಂತ ಕರೀತಾರೆ. ಇವತ್ತಿಗೂ ಕೂಡ ದೇವಾಲಯದಲ್ಲಿ ಈ ಅಭಿರಾಮಿ ಭಟ್ಟರ್ ಅಂದರೆ ಪಾರ್ವತಿಯ ಅರ್ಚಕನ ಕಥೆ ನಮ್ಮ ಕಿವಿಗೆ ಬೀಳುತ್ತೆ. ಇವೆಲ್ಲ ಕೂಡ ದೇವಾಲಯದ ಕುರಿತಾಗಿ ಅಲ್ಲಿ ಕೇಳಿಬರುವ ಜನಪದ ಹಾಗೂ ಪೌರಾಣಿಕ ಕಥೆಗಳು. ಇನ್ನು ಈ ದೇವಾಲಯದ ಐತಿಹಾಸಿಕ ಮಹತ್ವವನ್ನು ನಾವು ನೋಡೋದಾದರೆ 6ನೇ ಶತಮಾನದಲ್ಲಿನ ಶೈವ ಸಂತರಾದ ನಯನಾರಗಳು, ಅಪ್ಪಾರಗಳು, ಸುಂದರರ್ ಹಾಗೂ ತಿರುಜ್ಞಾನ ಸಂಬಂಧರಗಳು ಈ ದೇವಾಲಯದಲ್ಲಿ ಅಮೃತ ಘಟೇಶ್ವರನನ್ನು ಪೂಜಿಸ್ತಿದ್ರು ಅಂತ ಹೇಳಲಾಗತ್ತೆ. ಈ ದೇವಾಲಯದ ವಾಸ್ತುಶಿಲ್ಪ ಚೋಳರ ವಾಸ್ತುಶಿಲ್ಪ ಆಗಿರೋದ್ರಿಂದ ಈ ದೇವಾಲಯದ ಜೀರ್ಣೋದ್ಧಾರ 9ನೇ ಶತಮಾನದಲ್ಲಿ ಆಗಿರಬಹುದು ಅಂತ ಅಂದಾಜಿಸಲಾಗುತ್ತೆ. ಈ ದೇವಾಲಯ ಒಟ್ಟು 11 ಎಕರೆ ವಿಸ್ತೀರ್ಣದಲ್ಲಿದ್ದು 5 ಮಂಟಪಗಳಿಂದ ಕೂಡಿದೆ. ಅಲ್ಲದೆ ಇದು ಪಶ್ಚಿಮಾಭಿಮುಖವಾಗಿದ್ದು 7 ಅಂತಸ್ತಿನ ಸುಮಾರು 180 ಅಡಿಗಳಷ್ಟು ಎತ್ತರದ ರಾಜಗೋಪುರವನ್ನು ಇದು ಹೊಂದಿದೆ. ಇನ್ನು ದೇವಾಲಯದ ಒಳಗೆ ಒಟ್ಟು 4 ಕಲ್ಯಾಣಿಗಳಿದ್ದು ಅದರಲ್ಲಿ ಒಂದು ತಾಯಿ ಪಾರ್ವತಿಯ ದೇವಾಲಯಕ್ಕಾಗಿಯೇ ಮೀಸಲಿಡಲಾಗಿದೆ. ಅದನ್ನ ಅಭಿರಾಮಿ ಕಲ್ಯಾಣಿ ಅಂತಲೇ ಕರೀತಾರೆ. ಇನ್ನುಳಿದ ಮಾರ್ಕಾಂಡೇಯ ಕಲ್ಯಾಣಿ, ಅಮೃತ ಪುಷ್ಕರಣಿ ಹಾಗೂ ಕಾಲ ಪುಷ್ಕರಣಿ ಅಂತ ಕರೆಸಿಕೊಳ್ಳಲ್ಪಡುವ ಕಲ್ಯಾಣಿಗಳಿಲ್ಲಿವೆ. ಇಲ್ಲಿನ ಮತ್ತೊಂದು ವಿಶೇಷ ಅಂದರೆ ಈ ದೇವಾಲಯದ ಒಳಗೆ ಒಂದು ವಿಷ್ಣು ದೇವಾಲಯ ಕೂಡ ಇದೆ. ಅದನ್ನು ಅಮೃತ ನಾರಾಯಣ ಹಾಗೂ ಅಮೃತ ಲಕ್ಷ್ಮೀ ದೇವಾಲಯ ಅಂತ ಕರೀತಾರೆ. ಸಾಮಾನ್ಯವಾಗಿ ಚೋಳರು ಅಂತ ಬಂದಾಗ ಅವರನ್ನ ಕಟ್ಟರ ಶೈವರು ಅಂತ ಹೇಳೋದುಂಟು. ಇನ್ನು ಕೆಲವರಂತೂ ಚೋಳರು ಹಿಂದೂಗಳೇ ಅಲ್ಲ, ಅವರು ಶೈವರು ಅನ್ನೋ ವಿತಂಡವಾದವನ್ನು ಕೂಡ ಮಾಡ್ತಾರೆ. ಆದರೆ ಚೋಳರ ಕಾಲದಲ್ಲಿ ಸಾಕಷ್ಟು ವೈಷ್ಣವ ದೇವಾಲಯಗಳ ನಿರ್ಮಾಣವಾಗಿದ್ದನ್ನ, ಜೀರ್ಣೋದ್ಧಾರವಾಗಿದ್ದನ್ನ ನಾವು ಮರೆಯುವ ಹಾಗಿಲ್ಲ. ಇಲ್ಲಿನ ನಾರಾಯಣ ದೇವಾಲಯವೂ ಕೂಡ ಚೋಳರ ಕೊಡುಗೆನೆ. ಇನ್ನು ಈ ದೇವಾಲಯದಲ್ಲಿರುವ ಶಾಸನಗಳು ದೇವಾಲಯಕ್ಕೆ ಮೊದಲನೇ ರಾಜರಾಜ ಚೋಳ ಭತ್ತವನ್ನು ದಾನವಾಗಿ ಕೊಟ್ಟಿದ್ದ ಅಂತ ಹೇಳುತ್ತವೆ. ಅಲ್ಲದೆ ರಾಜೇಂದ್ರ ಚೋಳನ ಕಾಲದಲ್ಲಿ ಕೂಡ ಇಲ್ಲಿಗೆ ಧಾನ್ಯಗಳನ್ನು ಅರ್ಪಿಸಿರೋದಲ್ಲದೆ ಪ್ರತಿ ವರ್ಷವೂ 8 ದಿನಗಳ ಉತ್ಸವವನ್ನು ವಿಜೃಂಭಣೆಯಿಂದ ಮಾಡಲಾಗ್ತಾ ಇತ್ತು ಅಂತ ಹೇಳುತ್ತೆ ಶಾಸನ. ಹಾಗೆಯೇ ರಾಜಾಧಿರಾಜ ಹಾಗೂ ಕುಲೋತ್ತುಂಗನ ಕಾಲದಲ್ಲಿ ಈ ದೇವಾಲಯಕ್ಕೆ ಭೂಮಿಯನ್ನು ದತ್ತಿಯಾಗಿ ಕೊಡಲಾಗಿದೆ. ವಿಶೇಷ ಅಂದರೆ ಇಲ್ಲಿ ಮತ್ತೂ ಒಂದು ಶಾಸನ ಇದೆ. ಅದರಲ್ಲಿರೋ ಮಾಹಿತಿಯಂತೆ 2ನೇ ರಾಜರಾಜನ ಕಾಲದಲ್ಲಿ ಈ ದೇವಾಲಯದ ಭೂಮಿಯ ಒಡೆತನವನ್ನು ಹೊಂದಿದ್ದ ವೈಷ್ಣವರಿಂದ ದೇವಾಲಯದ ಭೂಮಿಯನ್ನು
ನಂಬಿಕೆಯನ್ನ ಹಿಂಪಡೆಯಲಾಯಿತು ಅಂತ ತಿಳಿಸಲಾಗಿದೆ. ಅಂದ್ರೆ ಕೆಲ ಚೋಳರಸರು ಅವತ್ತಿನ ಕಾಲ ಹಾಗೂ ಸುತ್ತಮುತ್ತಲಿನ ಪರಿಸರದ ಪ್ರಭಾವಕ್ಕೆ ಒಳಗಾಗಿ ಶೈವರಿಗೆ ಹೆಚ್ಚು ಪ್ರಾಶಸ್ತ್ಯವನ್ನು ಕೊಟ್ಟಿರಬಹುದು, ಅಥವಾ ಮತ್ತಿನ್ಯಾವುದೋ ಕಾರಣಗಳಿಂದ ಅಲ್ಲಿನ ವೈಷ್ಣವರ ವಿಷಯದಲ್ಲಿ ಸ್ವಲ್ಪ ಕಠಿಣವಾಗಿ ನಡ್ಕೊಂಡಿರಬಹುದೇ ಹೊರತು ಚೋಳರ ಕಾಲದಲ್ಲಿ ಕೇವಲ ಶೈವ ಮತಕ್ಕೆ ಮಾತ್ರ ಪ್ರಾಧಾನ್ಯತೆ ಸಿಕ್ತು, ವೈಷ್ಣವರನ್ನ ನಿರ್ಲಕ್ಷಿಸಲಾಯಿತು, ಹಿಂಸಿಸಲಾಯಿತು ಅಂತ ಹೇಳೋದು ಒಂದು ಐತಿಹಾಸಿಕ ಸುಳ್ಳಲ್ಲದೆ ಮತ್ತಿನ್ನೇನೂ ಅಲ್ಲ. ಅವತ್ತಿನ ಅರಸರು ದೇವಾಲಯಗಳ ಆಡಳಿತದ ಬಗ್ಗೆ ಕಾಲಕಾಲಕ್ಕೆ ಒಂದಷ್ಟು ಬದಲಾವಣೆಗಳನ್ನು ಮಾಡ್ತಾ ಇದ್ರು, ಒಂದಷ್ಟು ಕ್ರಮಗಳನ್ನು ಕೈಗೊಳ್ತಾ ಇದ್ರು. ಚೋಳರ ನಂತರ ಈ ದೇವಾಲಯವನ್ನ ತಂಜಾವೂರಿನ ನಾಯಕರು ಮತ್ತಷ್ಟು ಅಭಿವೃದ್ಧಿಗೊಳಿಸಿದ್ರು ಅನ್ನುತ್ತೆ ಇತಿಹಾಸ. ಹೀಗೆ ಐತಿಹಾಸಿಕವಾಗಿ ಸಾಕಷ್ಟು ಮಹತ್ವವನ್ನು ಪಡೆದಿರೋ ದೇವಾಲಯದ ಬಗ್ಗೆ ಜನರಲ್ಲಿ ಅಪಾರವಾದ ನಂಬಿಕೆ ಇದೆ. ಅದರಲ್ಲೂ ಇಲ್ಲಿಗೆ ಭೇಟಿ ಕೊಟ್ಟು ಅಮೃತ ಘಟೇಶ್ವರನನ್ನ ನೋಡಿದ್ರೂ ಸಾಕು ಅಕಾಲ ಮೃತ್ಯುವಿನ ಭಯ ನಿವಾರಣೆ ಆಗತ್ತೆ ಅನ್ನೋದು ಜನರ ನಂಬಿಕೆ. ಶಿವ ಇಲ್ಲಿ ಮಾರ್ಕಾಂಡೇಯನನ್ನ ಮೃತ್ಯುವಿನಿಂದ ಪಾರು ಮಾಡಿದ ಕಾರಣದಿಂದ ಈ ನಂಬಿಕೆ ಹುಟ್ಟುಕೊಂಡಿದೆ. ಈ ನಂಬಿಕೆ ಅನ್ನೋದಿದೆಯಲ್ಲ, ಇದು ಮಾನಸಿಕವಾಗಿ ನಮ್ಮನ್ನ ಗಟ್ಟಿಗೊಳಿಸೋದ್ರ ಜೊತೆಗೆ ಮನೋರೋಗಗಳಿಗೆ ಚಿಕಿತ್ಸೆಯನ್ನು ಕೊಡುತ್ತೆ. ಕ್ಷೇತ್ರದ ಸುತ್ತ ಕೇಳಿ ಬರುವ ಕಥೆಗಳು ನಮ್ಮಲ್ಲಿ ನಂಬಿಕೆಯನ್ನು ಮೂಡಿಸಿ ಭಯವನ್ನು ಹೋಗಲಾಡಿಸಿದ್ರೆ ಎಂಥ ರೋಗ ಇದ್ರೂ ಕೂಡ ಚೇತರಿಸಿಕೊಳ್ಳೋದಕ್ಕೆ ಸಾಧ್ಯ ಆಗುತ್ತೆ. ನಮ್ಮ ಮನಸ್ಸೇ ನಮ್ಮನ್ನು ರೋಗಮುಕ್ತಗೊಳಿಸುತ್ತೆ. ಇದು ನಂಬಿಕೆಗಿರುವ ಶಕ್ತಿ. ಹೀಗಾಗಿನೇ ತಲೆತಲಾಂತರಗಳಿಂದ ಇಲ್ಲಿಗೆ ಲಕ್ಷಾಂತರ ಮಂದಿ ಭಕ್ತರು ಬರ್ತಾ ಇದ್ದಾರೆ. ಗೆಳೆಯರೆ, ಭಾರತದ ಪುರಾತನ ದೇವಾಲಯಗಳು ಕೇವಲ ಭಕ್ತಿಯ ಕೇಂದ್ರಗಳು ಮಾತ್ರ ಅಲ್ಲ, ಅವು ವಿಜ್ಞಾನವನ್ನ, ಕಲೆಯನ್ನ, ಸಂಸ್ಕೃತಿಯನ್ನ ಮತ್ತು ಇತಿಹಾಸವನ್ನ ಬೋಧಿಸುವ ಕೇಂದ್ರಗಳಾಗಿ ನಿಂತಿವೆ. ಇನ್ನು ಈ ದೇವಾಲಯದಲ್ಲಿ ಸುತ್ತಾಡಿದರೆ ದಕ್ಷಿಣದ ಇತಿಹಾಸದ ಬಗ್ಗೆ, ಚೋಳರ ಕಾಲದ ಶಿಲ್ಪಕಲಾ ಶೈಲಿಯ ಬಗ್ಗೆ ನಾವು ಅರ್ಥ ಮಾಡ್ಕೊಳ್ಳೋದಕ್ಕೆ ಸಾಧ್ಯವಾಗುತ್ತೆ. 11 ಎಕರೆಯಲ್ಲಿನ ದೇವಾಲಯ ಅತ್ಯದ್ಭುತವಾಗಿ ಕಾಣುತ್ತೆ. ಅಷ್ಟೇ ಅಲ್ಲ, ನೀರಿನ ಮೂಲಗಳ ಬಗ್ಗೆ ಹಿಂದಿನ ಜನ ಎಷ್ಟು ಎಚ್ಚರ ವಹಿಸ್ತಿದ್ರು ಮತ್ತು ಅವುಗಳನ್ನು ಎಷ್ಟು ಗೌರವಿಸ್ತಾ ಇದ್ರು ಅನ್ನೋದನ್ನು ಕೂಡ ನಮಗೆ ಅರ್ಥ ಮಾಡಿಸುವ ವಿಜ್ಞಾನ ಕೇಂದ್ರಗಳು ಈ ದೇವಾಲಯಗಳು. ಇನ್ನು ಈ ದೇವಾಲಯವಿರುವ ತಿರುಕ್ಕಡೆಯೂರ್ ತಮಿಳುನಾಡಿನ ಮೈಲಾದುತ್ತುರೈನಿಂದ 21 ಕಿಲೋಮೀಟರ್ಗಳ ದೂರದಲ್ಲಿದೆ. ಕರೈಕಲ್ನ ಶನಿ ಮಹಾತ್ಮನ ದೇವಾಲಯದಿಂದ ಇಲ್ಲಿಗೆ 15 ಕಿಲೋಮೀಟರ್ಗಳಾಗುತ್ತೆ. ರಾಜಧಾನಿ ಚೆನ್ನೈನಿಂದ ಸಾಕಷ್ಟು ಬಸ್ಸುಗಳ ವ್ಯವಸ್ಥೆ ಕೂಡ ಇದೆ. ಒಟ್ಟಲ್ಲಿ ಪುರಾಣ ಹಾಗೂ ಐತಿಹಾಸಿಕ ನಂಬಿಕೆಗಳನ್ನು ಗಟ್ಟಿಗೊಳಿಸುವ ಈ ದೇವಾಲಯಗಳು ಇನ್ನಷ್ಟು ವರ್ಷಗಳ ಕಾಲ ಉಳಿಲಿ, ಮುಂದಿನ ಪೀಳಿಗೆಗೆ ನಮ್ಮ ಹಿರಿಯರ ಜ್ಞಾನ ಸಂಪತ್ತನ್ನು ಹಂಚಲಿ ಅಂತ ಆಶಿಸ್ತಾ ಈ ಮಾಹಿತಿಯನ್ನು ಇಲ್ಲಿಗೆ ಮುಗಿಸ್ತೀನಿ. ಮುಂದಿನ ಸಂಚಿಕೆಯಲ್ಲಿ ಮತ್ತಷ್ಟು ವಿಶೇಷಗಳ ಜೊತೆ ಮತ್ತೆ ಭೇಟಿಯಾಗೋಣ. ಅಲ್ಲಿವರೆಗೆ ಜೈ ಹಿಂದ್, ಜೈ ಕರ್ನಾಟಕ.